ಒಲಿಯದೊಳ ಮಿಗಿಲಿನಪ್ಪ ಚಂದ್ರವಂಶದ ಸೆಳೆದಂತಪ್ಪ ಕೇಕ ರಾಜನ ಪೌತ್ರ ರಥಕಾರನ ಪುತ್ರ ಮಾಳಿ ಹಮ್ಮನವರ ಗರ್ಭದಲ್ಲಿ ಜನಿಸಿದ ಪರಮಾನ ಚರಿತ್ರ ಬಂಧುವರ ಬಲ ಸತಸಿಂಹ ಶಕ್ತಿಯುಳ್ಳ ವೀರಾದ ವೀರಿ ಕೀಡಿತ ಮಹಾರಾಜನಂದು ಜಯ ಮೇರಿಯ ಸಾರಥಿ ಹತ್ತು ಜಾತ್ರೆ ಎಲ್ಲ ಸಾರಥಿ ಇದು ಅಲ್ಲದೆ ಈ ದಿನ ನಮ್ಮ ಮಕ್ಕಳ ಸುಧಿಷ್ಠ ದೇವಿ ರಾಣಿವಾಸ ಹೋಗದಕ್ಕಾಗಿ ಬರಲು ಬರುತ್ತೆ ಸಾರಥಿ ಸೂಟಿನ ರಥವನ್ನು ಬಿಡು ಸಾರಥಿ ಅದು ಜಾಗ್ರತೆ ಸುಬಿದ್ದಿರುವ ಪ್ರಬುದ್ಧನ ಮೇಲೆ ದೂತ ಇದೇನು ಕರೀತ ಈ ಹೊತ್ತಿನ ದಿವಸದಲ್ಲಿ ನಮ್ಮ ಮಕ್ಕಳ ಸುಧಿಷ್ಠ ದೇವಿ ಸಮಸ್ಥಾನವೇ ಒಂದೊಂದು ರೀತಿಯ ಸರ್ವದಲ್ಲ ನೋಡಿದ್ರೆ ಮುತ್ತರು ಬಲೆಗಳಂತ ಮರಕದ ತಲೆಗಳಂತ ನೀಲಬಣ್ಣದ ಕಟ್ಟೆಯಿಂದ ಸಾಂದ್ರಾಟವಾಗಿ ಪರಿಸೋರಿಸೋರ ಇರಲಿ ಎಲ್ಲಿ ದ್ವಾರದೀಪ ವೀರಾದ ವೀರ ಕೀಡಿತ ಮಹಾರಾಜ ಮಹಾದಾರದ ಮುಂಭಾಗದ ನಿಂತಿರುವನಂದು ನಮ್ಮ ಅಕ್ಕಾದ ಸುಧಿಷ್ಠಿಯನ್ನು ತಿಳಿಸುವಂತಹ ಸಾರಥಿ ನೀನು ಹೋಗ ಜಾಗ್ರತೆ ಒಳ್ಳೆಯದು ಮಮತಿ ಪೀಠವನ್ನು ಹಿಂದಿರುಗಿದ ಜಾಗ್ರತೆ ಆಹೋ ಆತ್ಮಗೆ ನಿಮ್ಮ ಉತ್ತರನಾದ ಪುತ್ರನು ನಿಮ್ಮ ಉತ್ತರಿಯಾದ ಪುತ್ತರಿಯೋ ನಮ್ಮ ಭಾವನಾದ ವಿರಾಟ ಭೂಪನು ನಿಮ್ಮ ಪ್ರಜಾ ಪರಿವಾರವಲ್ಲ ಕ್ಷೇಮವನ್ನ ಆತ್ಮಗೆ ಅಕ್ಕಯ್ಯ ಚೆನ್ನಾಗಿ ಅಕ್ಕಯ್ಯ ಮದುವೆ ಮಲ್ಲಿಕಾರ್ಜುನಿಯವರು ಕೀಚಕನ ಪಾತ್ರ ಮಾಡಿದ್ರು ಒಂದು ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ ಚೆನ್ನಾಗಿ ಅಪ್ಪಯ್ಯ
ಇರಲಿ ಅಕ್ಕಯ್ಯ. ಆದರೆ ಇದೀಗ ಒಂದು ಹೊಸ ವರ್ತಮಾನವು ಕೇಳಿ ಬಂದಿತ್ತಲ್ಲ, ಅದೇನು ಅಕ್ಕಯ್ಯ? ಆ ಸುದ್ದಿ ಕೇಳಿ ನನಗೆ ಭಯವಾಗುತ್ತಿರುವುದು. ಏನು ಅಗ್ರಜದೇವಿ? ಅವರೇ ಅಕ್ಕ ಕೃಷ್ಣಾದೇವಿ, ಅದು ಯಾವ ಸುದ್ದಿ ಅಂತ ಕೇಳಿದೆಯಾ? ಹೇಳಕ್ಕಯ್ಯ. ಆ ಕೌರವನ ಮತವನ್ನ ಅಸ್ತ್ರವನ್ನಕ್ಕಯ್ಯ. ಅಕ್ಕಯ್ಯ, ಆದರೆ ಕೇಳು ಮಾತನಾಡಿ ನಿನ್ನನ್ನು ಏನು ಮಾಡುವುದೇನು ಭಯವಾಗುತ್ತಿರುವುದು. ಅಕ್ಕಯ್ಯ, ಈ ನಿನ್ನ ತಮ್ಮ ಚಿತ್ರಕಥೆ. ಹೌದು ತಮ್ಮ. ಏನು ಮಾತನಾಡಿ ಅಕ್ಕಯ್ಯ? ಅವರೇ ಅಕ್ಕಯ್ಯ, ಅಗ್ರಜೆ, ದುಷ್ಟನಾದ ದುರ್ಯೋಧನನೇ ನಿನ್ನನ್ನು ಕಂಡರೆ ಸೇರಲು ಕೇಡು ಮಾಡುತ್ತಿರುವುದು. ಅಕ್ಕಯ್ಯ, ನಿನಗೇನು ಹುಚ್ಚಿ ಹಿಡಿತೆ? ಏಕೆ? ಆ ಕೌರವನನ್ನು ಹತವನನ್ನು ಕಂಡರೆ ಸೈರಿಸಲಮ್ಮ ನಿನ್ನ ಮನದ ತುಗುಡ ಬಿಡು. ಅದು ಯಾತಕ್ಕಂದರೆ ದಿಟ್ಟ ಈ ನಿನ್ನ ತಮ್ಮ ಕೀಟ ಕಕ್ಕಡಿ ಎಂಬ ಹೆಸರನ್ನು ಕೇತ ಮಾತನಾಡುವ ಯಾವತ್ತು ಚೈತನ್ಯರ ದೇಶದ ಪರಿಹಿತ ಮಾಡಿದ ಅಕ್ಕಯ್ಯ, ಇಂಥೊಬ್ಬ ಕಡ್ಡದಲ್ಲಿ ಕ್ರಮನಾದ ನನಗೆ ಸೌರವನ್ನು ಅದಮನೆ ಸರಕಟ್ಟರೆ ಪರರಾಜರಿಗೆ ತುಂಬ ಕೊಟ್ಟರೆ ಇರಟ್ಟ ಒಬ್ಬರನ್ನು ಅದೇನ ಕೊಟ್ಟರೆ ಅವನಿಂದ ಈ ಮಣ್ಣುಗಳೇ ಜೀವಿಸಲೇ ಆಗ್ರಹೇ ಅಂತಪುರ ಒಂದರಲ್ಲಿ ನನಗೆ ಎದರ ಬಂದ ಹತವನ್ನು ಸಿಡಿದು ಬಿಡುತ್ತೇನೆ. ಹೋಗಿ ಅಕ್ಕ, ಆ ಭ್ರಷ್ಟ ಕೌರವ ಅಕ್ಕಯ್ಯ, ಧರೆಯನ್ನು ಅಧಿಕವಾಗಿ ಮೆರೆಯುವ ಆ ಭೀಮೇಶನ ಅಂತಃಕರಣೆ ನಿನ್ನ ಮೇಲಿದ್ದರೆ ಯಾರೇನು ಮಾಡುವರು? ಅಗ್ರಜೆ, ಕಣ್ಣೆ ಅನುಜಾಕಣೆ ಧೀಮಣಿ. ಅಗ್ರಜೆ, ಬಿಸಿಲಿನ ದಾಹದಿಂದ ಎಲ್ಲ ದೇಹವು ಬರುತ್ತದೆ. ಆದ ಕಾರಣ ಕುಡಿಯಲು ಸ್ವಲ್ಪ ಜಲವನ್ನು ತರಿಸಿಕೊಡಮ್ಮ. ಅಗ್ರಜೆ, ಅಮ್ಮನೇ ಅಕ್ಕಯ್ಯ, ಬಿಸಿಲಿನ ದಾಹದಿಂದ ಬಾಯಾಗಿ ಬಂದಿರುವಿಯಾ? ಅವರ ಅಕ್ಕ ಕೃಷ್ಣಾದೇವಿ, ಸ್ವಲ್ಪ ಜಲವನ್ನು ತರಿಸಿಕೊಡಬೇಕೆ? ಹೌದಾ ಅಗ್ರಜೆ? ಆಗಲೇ ಅಕ್ಕಯ್ಯ, ಈ ಪೀಠವನ್ನು ಅಂತರಿಸು, ಜಲವನ್ನು ತರಿಸಿಕೊಡಬೇಕು. ನಿನ್ನ ಇಷ್ಟದಂತಾಗಲಿ ಅಗ್ರಜೆ. ಅಮ್ಮ ಸೈನೇಂದ್ರಿ ತಂದೆಯ ತಮ್ಮನ ದಾಹವನ್ನು ಬಂದವನ್ನು
ಜಲವನ್ನು ತೆಗೆದುಕೊಂಡು ಬಂದಿರುವೆಯ ಅಮ್ಮನೇ ಅಕ್ಕಯ್ಯ ಜಲವನ್ನು ಸ್ವೀಕರಿಸು. ಬಹಳ ದೂರದಿಂದ ಸಂಪರ್ಕಿಸಿದೆ. ಈ ನಮ್ಮ ಸಭಾಮೋಹನಂಗಿಯ ಈ ನಿಮ್ಮ ಸಮುದ್ರಕ್ಕೆ ಶರತ್ಕಾಲದ ಪೌರ್ಣಮು ಚಂದ್ರನು ಉದಯಾದಂತೆ ಈಕೆಯ ರೂಪಾತಿ ಅಂಶಗಳು ಕಟ್ಟಡ ಕಟ್ಟಿದ ಮುತ್ತಿನಂತೆ ನೆಟ್ಟನಾದ ಕರದಳ ನಕ್ಷತ್ರದ ರೋಹಿಣಿಯಂತೆ ಅಪ್ಸರಸರು ಊರ್ವಶಿಯಂತೆ ವನದೊಳ ಮಾಮರದಂತೆ ಗುಣದೊಳ ಸೇರಿಯಂತೆ ಎನ್ನ ಮನನಂತರ ಇವರ ರೂಪದಲ್ಲಿ ನಡೆದು ಜೀವ ನಮ್ಮ ತರಗಳನ್ನು ದಾಟಿತು. ರಮೆ ಹಿರಿಮೆ, ಶಾಲೆ, ಶಶಿ, ಚಿತ್ರಲೇಖದ ನಾಯಕರೇ ರೂಪವನ್ನು ಹೇಳ್ತಾರೆ. ಆದರೆ ಈ ಎಲ್ಲ ದೇವತೆಗಳ ರೂಪವನ್ನು ಮೂಡಿಸಿ ಬಹುಮುಖದಿಂದ ಲೋಕೇಶನಾದ ಬ್ರಹ್ಮನು ಈ ಸುರನ ಸೃಷ್ಟಿ ಮಾಡಿದನೇನು ಅಮ್ಮಯ್ಯ ಮನ್ಮಥ ಮಹಾರಾಜನು ನನ್ನು ಯುದ್ಧ ಮಾಡಬೇಕೆಂದು ಮೋಹನದ ಬೆಳೆನೀರು ತೋಟಕ್ಕೆ ಕಪ್ಪು ಹೊರಟಿ ಸುಂದರಿ ಕಾಣುವುದು. ಅಗ್ರಜೆ ಈ ಸುಗತಗಳ ಅವಳು ನಾನು ಒಂದೊಂದಾಗಿ ವರ್ಣಿಸುವನು ಚಿತ್ತ ಬಿಟ್ಟ ಕೇಳು. ನಾನು ಹೇಳು. ಕಿಂ ಪದ್ಮ ಕಿಂ ಕಿರಬಿಂಬಂ ಕಿಂ ಹಾಕ್ಯೆ ಕಿಂ ಮೋನ ಕಿಂ ದಿಶೋ ಕದೌ ಗುಚ್ಚ ಕನಕ ಕಲಶಂ ಕಿಂ ಕುಚ ತಟಪಾದ ಕನಕಲ ಪಿಕೌ ಅಪ ಅಗ್ರಜೆ ಇದರ ತಾತ್ಪರ್ಯವೇನೆಂದರೆ ಹಾಗೆ ಏನಪ್ಪ ಗುರುಮಲ್ಲ ಕಿಮ್ಮಿದಂ ಏನು ಚಂದ್ರನೋ ಕಿಂ ಪದ್ಮ ಏನು ಕಮಲವೋ ಕಿಂ ಕಿರಬಿಂಬಂ ಏನು ಸ್ಮರಣ ಕರೆದರಿಲ್ಲ ಕನ್ನಡೆ ಕಿಮ್ಮುಖಂ ಏನು ಕಾಂಚನ ಕಮಲವು ಏನು ರೂಪೋಸ್ತ್ರಗಳು ನಾನು ಕಿಮ್ಮಾಚೆ ಏನು ಖಂಜದವರು ಕಿಮ್ಮು ನಾವು ಏನು ತಿಳಿದಿರುತ್ತ ಕಣ್ಣು ಮೀನು ಚಿಂದೃಶ ಏನು ಮೋಹನಂಗ್ಯ ಮೋಹನ ಕಥವು ಏನು ಚಕ್ರವಾರ್ತೆಗಳು ಕುಚ ಏನು ತಾವರ ಮಧ್ಯ ಏನು ರೂಪೋಸ್ತ್ರಗಳು ಅಂತ ನಾನು ಹೇಳ ಮಾಡಿ ಈ ಬಿಂಬದಾರಿ ಅಟ್ಟಾಸದಿಂದಿಟ್ಟಿರೋ ಬಟ್ಟವಾದ ಮೇಲೆ ಗಟ್ಟಿ ತರವಾದ ಕಟ್ಟಡಿ ಮುತ್ತಿನಾರ ಭಕ್ತಿಗಳಲ್ಲಿ ಈ ಕ್ರೂರ ರೂಪ ರಾಶಿ ಕೊಂಡು ಮನದೊಳ ಅಂಗ ಸಣ್ಣ ಬೇಸಿ ಕೈಗೆತ್ತಿ ಬಿಟ್ಟು ಅಗ್ರಜೆ ಏಕಾದರ ಮಾಡಿ ಕಾದು ರಕ್ತ ಎನ್ನ ವಶ ಮಾಡಿದರು ಅಕ್ಕ ಇದರಲ್ಲಿ ಅಗ್ರಜೆ ಅಕ್ಕ ಶ್ರೀಷ್ಠಾದೇವಿ ಇವರ ಕಥಾಕ್ಷರವೇ ಹೌದಕ್ಕಯ್ಯ ಏನಾಯಿತು? ಎಲ್ಲರೂ ಎದ್ದಿರ್ತವಳಕ್ಕಯ್ಯ ಮನಸ್ಸಾಯಿತು. ಹೌದಕ್ಕಯ್ಯ ಅವಳು ಯಾರೆಂದು ತಿಳಿದುಕೊಂಡಿರುವೆ? ಯಾರು ಅಕ್ಕಯ್ಯ ಅವಳು ಯಾರೆಂದು ತಿಳಿದುಕೋ. ಏನಕ್ಕಯ್ಯ ಈ ಮನೆಯಲ್ಲಿ ಏತಕ್ಕಾಗಿ ಬಂದಳೆಂದು ವಿಚಾರಿಸು. ಅಕ್ಕಯ್ಯ ಏನೇನು ಕೇಳು. ಚೆನ್ನಾಗಿ ಹೇಳಕ್ಕಯ್ಯ ತಮ್ಮನೇ ಅಕ್ಕಯ್ಯ ಏತಕ್ಕಾಗಿ ಬಂದಳೆಂದು ತಿಳಿದುಕೋ ಎಂದರೆ ಸಂತೋಷವಾದಕ್ಕಯ್ಯ ನಿನ್ನ ಮನೆಯ ದಾಸಿಗೆ ನನಗೆ ತಮ್ಮನೇ ಅಕ್ಕಯ್ಯ
ಅಕ್ಕಯ್ಯ ಈ ಸ್ತ್ರೀ ನೋಡಿದ ತಕ್ಷಣವೇ ಎಲ್ಲ ಮನಸ್ಸು ಏನಾಗೋದು ಹೇಳೋ ಅಕ್ಕಯ್ಯ ಅವರೇ ಏನಾಯ್ತು? ಅಕ್ಕಯ್ಯ ಅವರೇ, ಇವಳೇ ನಮ್ಮ ಮನೆಯ ದಾಸಿಯು. ಇನ್ನ ಸಂತೋಷವಾದ ಅಕ್ಕಯ್ಯ ರಾಣಿವಾಸವಾದುದರಿಂದ ರಾಜಾದಿರಾಜರ ಹೆಂಡರ ಬಂದ ಕ್ಷೇಮರಾದ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು. ಇವಳ ಬಂಧಗಳು ನಮ್ಮ ಮನೆಯ ದಾಸಿಗಳು. ಅಕ್ಕಯ್ಯ ನಿನ್ನ ಮನೆಯ ದಾಸಿಯನ್ನು ನನ್ನ ಮನೆಯ ಅರಸಿಯಾಗ ಮಾಡಿರೋಣ ಅಕ್ಕಯ್ಯ ಅಕ್ಕಯ್ಯ ಇವಳ ವಿಚಾರವನ್ನು ಬಿಟ್ಟು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗುವ ಅನುಜಾತಿ ಇರುವರೆ. ಅಕ್ಕಯ್ಯ ಎನ್ನ ನುಡಿಯಬೇಕು ಸ್ವಲ್ಪ ದೇವೇ ನನ್ನ ಸಭಾ ನಾಯಕರಾದ ಊರ್ವಶಿ ರಂಭಾದಿಯರೇ ಮಹಾರಾಜರು ಹೇಳ್ತಾರೆ. ಆದರೆ ಊರ್ವಶಿ ಅಂದರೆ ಸೂಜಿರಬಹುದು. ಅವಳೇನು ನೆಟ್ಟಿಗಿದ್ದಳು. ರಂಬೆ ಅಂದರೆ ಬಾಳೆಗಿಂತ ಭವ್ಯತಕ್ಕೆ ಶ್ರೇಷ್ಠ ಪಾರದೆಂದು ಹೇಳ್ತಾರೆ. ಕಲ್ಲಿನಲ್ಲಿ ಹುಟ್ಟಿದ ರೂಪದ ಗುಣ ಅಷ್ಟೇ ಇದ್ದಿತು. ಅಗ್ರಜೆ ಅವರೆಲ್ಲ ರೂಪದಲ್ಲಿ ಧರಿಸಿದರು. ಈ ಸುಧತ್ತು ಬಿಡಿಯಬಾರ ಈ ಗಜಕಾಂತ ಧ್ವನಿಯಿಂದ ತಾಳುತ್ತಿದೆ. ನಡೆಯದ ಕೊಂಡ ಹಂಸ ನಡೆಯಲಾರದೆ ಗಗನ ಸೇರಿತು. ಅಕ್ಕಯ್ಯ ಕಾಲ ಒಳಿವಟ್ಟಿಯಾದ ನೀರಜಾಕ್ಷಿ ನನ್ನ ಕೈ ಹೇಗ ಸಿಕ್ಕರು ಹೇಗ ಬಂದಳು ಅಕ್ಕ ಇವರೇ ನನಗೆ ತಕ್ಕ. ಅಕ್ಕ ಕೃಷ್ಣದೇವಿ ಅಕ್ಕ ಇವಳೇ ನಿನಗೆ ತಕ್ಕ ಎಂದು ಹೇಳಿದೆಯಾ? ಅಕ್ಕಯ್ಯ ಅಕ್ಕ ಇವಳೇ ನಿನಗೆ ತಕ್ಕ ಎಂದು ಹೇಳಿದೆಯಾ? ಹೌದು ಅಕ್ಕಯ್ಯ. ಬೇಡ ತಮ್ಮ, ಎತ್ತನೆ ಬೇಡಕ್ಕಯ್ಯ. ಇವಳನ್ನ ಕಂಡು ಹೊಗಳವರಣ ಮಾಡುವಿಯಾ? ಹೌದು ಅಕ್ಕಯ್ಯ. ಬೇಡ. ಯಾತಕ್ಕೆ ಬೇಡಕ್ಕಯ್ಯ? ನೀನು ಏತಕ್ಕಾಗಿ ಬಂದೆ? ನಿನ್ನ ಆಶ್ರಮ ದರ್ಶನವಾಗಿ ಬಂದನಕ್ಕಯ್ಯ. ಪಡೆದುಕೊಂಡೆಯಲ್ಲ ಅಕ್ಕಯ್ಯ ತಮ್ಮಯ್ಯ. ನಿನ್ನ ಅರಮನೆಯೇ ನನ್ನ ದೇವಸ್ಥಾನ. ನೀನೇ ನನ್ನ ದೇವರು. ಈ ಪ್ರಸಾದ ನೀಡಿ ಕೊಟ್ಟರೆ ನಾನು ಹಂಚಿಕೊಂಡು ತಿನ್ನೋಣಕ್ಕಯ್ಯ. ತಮ್ಮನೇ, ಅಕ್ಕಯ್ಯ ನನ್ನ ಅರಮನೆ ನಿನ್ನ ಅರಮನೆಯೇ ನನ್ನ ದೇವಸ್ಥಾನ. ನೀನೇ ನನ್ನ ದೇವರು. ಇವಳು ಒಂದು ಪ್ರಸಾದ ಆ ಪ್ರಸಾದ ನೀಡಿ ಕೊಟ್ಟರೆ ನಾನು ಹಂಚಿಕೊಂಡು ತಿನ್ನೋಣಕ್ಕಯ್ಯ. ಅಕ್ಕಯ್ಯ ಇವಳು ಪ್ರಸಾದ ಹೌದು ಅಕ್ಕಯ್ಯ. ನಾನು ನಿನಗೆ ನೀಡಬೇಕು. ಹೌದು ಅಕ್ಕಯ್ಯ. ಅಕ್ಕಯ್ಯ ಏನು ಮಾತನಾಡುತ್ತೀರಿ? ಇಷ್ಟಪಟ್ಟು ಮಾತಾಡೋದು ಅಕ್ಕಯ್ಯ. ಅಮ್ಮನೇ, ಅಗ್ರಜೆ. ಒಬ್ಬ ದಾಸಿಯನ್ನು ವಶ ಮಾಡಿಕೊಡುವುದು ನ್ಯಾಯವೇ? ಅಕ್ಕಯ್ಯ ದಾಸಿಯನ್ನು ಅರಸಿಯ ಮಾಡಿರುವ ಅಕ್ಕಯ್ಯ. ದಾಸಿಯಾಗಿ ಬಂದವನ್ನ ಅರಸಿಯಾಗಿ ಮಾಡಿಕೊಡುತ್ತೀಯಾ? ನೀನು ಮಾಡಿಕೊಟ್ಟನ ಅರಸಿಯ ಮಾಡ್ಕೊಂಡು ಅಕ್ಕಯ್ಯ. ಬೇಡ. ಯಾತಕ್ಕೆ ಬೇಡ ಅಕ್ಕಯ್ಯ? ಅರಸತೆಯನ್ನ ಕಂಡು ಈ ರೀತಿ ಮಾತನಾಡೋದು ಸರಿಯಲ್ಲ. ಅಕ್ಕಯ್ಯ ಅಮ್ಮಯ್ಯ.
ವೀರವನ ಸ್ವಷ್ಟ ದೇವರ ನಿಷ್ಠ ಕಾಣಬೇಕಂತ ಮದನ ಗುರಿಟ್ಟ ಹೃದಯ ಗುರಿಟ್ಟ ಹೋದರೆ ಈ ಗಾಯ ಆದ್ರೆ 7 ವರ್ಷ ಮಾಡಿಕೊಡೋದು ನನಗೂ ಕಷ್ಟ. ಅಕ್ಕಯ್ಯ ಇದಕ್ಕೆ ನಿಮ್ಮ ವಚನ ರಚನೆ ಔಷಧ ಕೊಡದು ಕಾಮನೆಂಬ ಕೋಚನ ತೋರಿಸು ಮೊದಲ ಸಂಗರೆ ಕಾಸು ಅಕ್ಕಯ್ಯ ನನ್ನನ್ನು ಉದ್ಧಾರ ಮಾಡಿ ಅಗ್ರಜೆ ನನಗೆ ಒಳಗಡೆ ಕೆಲಸಗಳು ನೀನೆಲ್ಲ ಬೇಗನೆ ನಿನ್ನನ್ನು ನೋಡಲಾರೆ ನನ್ನ ನೋಡಿ ನಾಸಿಕೊಂಡು ಓಡಿವ ಅಕ್ಕಯ್ಯ ಅಕ್ಕಯ್ಯ ನಾಚಿಕೊಂಡು ಹೋದಂತೆ ತಿಳಿದುಕೊಂಡು ಅಕ್ಕಯ್ಯ ಅಮ್ಮನೇ ಅಕ್ಕಯ್ಯ ಆಗಲ್ಲ. ಯಾತಕ್ಕಾಗಲ್ಲ ಅಕ್ಕಯ್ಯ ನಿನ್ನ ಹೋಲಿಕೆ ಮಾತ್ರವೇ ಕೇಳಲ್ಲ ಅಂತ ಹೊರಟು ಹೋದಳು. ಅಕ್ಕಯ್ಯ ನನಗೆ ಜಲವನ್ನು ಕೊಟ್ಟಾಗ ಏನಾಯ್ತು? ಆ ಸ್ತ್ರೀ ಎಲ್ಲ ಕಣ್ಣು ನೋಡಲ್ಲ ಅಕ್ಕಯ್ಯ ಜಲವನ್ನು ಕೊಟ್ಟಾಗ ನಿನ್ನನ್ನು ನೋಡಿ ಹೌದಕ್ಕಯ್ಯ ಸನ್ನೆ ಮಾಡಿದಳು. ಹೇಳ್ತಮ್ಮ, ಅಕ್ಕಯ್ಯ ಕೇಳಕ್ಕಯ್ಯ ಏನು? ಕೇಳಕ್ಕಯ್ಯ ಏನೆಂದು? ಅಕ್ಕಯ್ಯ ನನ್ನ ಕೇಳಬೇಕೆ? ಎನ್ನ ತೊಡೆಯ ನೋಡಿ ಕೂಡಲೇ ನಿನ್ನಂತ ಪುರುಷನ ಕೂಡಬೇಕು ಇಲ್ಲವಾದರೆ ಇಲ್ಲವಂತ ಅಕ್ಕಯ್ಯ ನಾನು ಕೇಳಿದ್ರೆ ಹಾಗಲ್ಲವಳೆ ಹಾಗೆ ಅಲ್ಲದೆ ಹೋದರೆ ಅಮ್ಮನೇ, ಅವಳು ಯಾರನ್ನು ತಿಳಿದುಕೊಂಡೆ? ಅಕ್ಕ ಸುಧಿಷ್ಣಾದೇವಿ ಇವಳು ಯಾರನ್ನು ತಿಳಿದುಕೊಂಡಿ? ಯೋ ಅಕ್ಕಯ್ಯ ಒಬ್ಬ ಗಂಧರ್ವ ಸ್ತ್ರೀಯಳು. ಅವ್ರು ಎಲ್ಲಿರೋರಕ್ಕಯ್ಯ ನಮ್ಮನೆ ಅಕ್ಕಯ್ಯ ಈಕೆಯ ಪತಿಗಳ ಗಂಧರ್ವರಂತೆ. ಅವ್ರು ಎಲ್ಲಿರೋರಕ್ಕಯ್ಯ ಎಲ್ಲೆಲ್ಲ ಇರುವರು. ಆಕೆಯ ಪತಿಗಳನ್ನು ತೆಗೆದುಕೊಂಡು ನೀನೇನು ಮಾಡಿದೆ? ಯೋ ಅಕ್ಕಯ್ಯ ಆಮೇಲೆ ಹೇಳೋರು ಏನು ಮಾಡಿದೆ? ಯೋ ಅಕ್ಕಯ್ಯ ಆಮೇಲೆ ಹೇಳೋರು ವಿಧಿ ರೀತಿ ಎಲ್ಲೆಲ್ಲ ಇರುವರು. ಅಕ್ಕಯ್ಯ ಅಮ್ಮಲ್ಲ, ಅವ್ರು ಎಷ್ಟು ಮಂದಿ ಇರೋರು ಅಕ್ಕಯ್ಯ 5 ಮಂದಿ ಇರುವರು. ನನ್ನಪ್ಪನ ಹಾರವನ್ನು ಎತ್ತು ಕತ್ತರಿಸಬಾರ್ದಕ್ಕಯ್ಯ ನಮ್ಮನೆ ಅಕ್ಕಯ್ಯ 5 ಮಂದಿ ಇರುವರು. ನಿನ್ನೊಬ್ಬನನ್ನ ಆಡುವರೆಂದು ಬಯಸಬೇಕೆಂದು ಹೇಳಿದೆಯಾ? ಹೌದು ಅಕ್ಕಯ್ಯ ಇದು ನೀನು ಆಡುವ ಮಾತು ಸರಿಯೇ? ಸರಿ ಅಕ್ಕಯ್ಯ ಒಬ್ಬ ದಾಸಿಯಾಗಿ ನೀನು ಈ ರೀತಿ ಮಾತಾಡೋದು ಸರಿಯಲ್ಲ. ಯಾತಕ ಸೇರಿ ಅಕ್ಕಯ್ಯ ಈ ಗಂಧರ್ವ ಸ್ತ್ರೀಯ ಆಸೆಯನ್ನು ಬಿಡಲು ನಿನ್ನ ಮಾತನ್ನು ಕೇಳು. ಎಷ್ಟು ಮಾತಾಡ ಬಿಡೋದಕ್ಕಯ್ಯ ರಥವು ಸಿದ್ಧವಾಗಿದೆ, ಹೋಗಿ ಬರುತ್ತಾನೆ ತಮ್ಮ. ಆ ಸ್ತ್ರೀಯ ವಶ ಮಾಡಕೊಟ್ಟರೆ ನನ್ನ ರಥದಲ್ಲಿ ನನ್ನ ಕರ್ಕೊಂಡು ವಶ ಮಾಡಿಕೊಟ್ಟರೆ ಇಲ್ಲವಾದರೆ ರಥದಲ್ಲಿ ಹಾಕಿಕೊಂಡು ಹೋಗುವೆಯಾ? ಹೌದಕ್ಕಯ್ಯ ಅಮ್ಮನೇ, ಅಕ್ಕಯ್ಯ ಕರೆದುಕೊಂಡು ಹೋಗೋದಕ್ಕೆ ಅವಳನ್ನು ಗೊಂಬೆಯನ್ನು ತಿಳಿದುಕೊಂಡೀಯ. ಗೊಂಬೆ ಎಲ್ಲ ಅಕ್ಕಯ್ಯ ಅದಕ್ಕಾಗಿ ಹೇಳುವುದು ಒಂದು ಹೆಣ್ಣು ಅವಳ ಆಸೆಯನ್ನು ಬಿಡು. ಬೇರೆ ಸ್ತ್ರೀಯರನ್ನು ಬಯಸು. ನಿನಗೆ ವಶ ಮಾಡಿ ಬೇಕಾಗಿಲ್ಲ ಅಕ್ಕಯ್ಯ ಬೇಕಾಗಿ ಇವಳಬೇಕು. ಇವಳೇ ಬೇಕಕ್ಕಯ್ಯ ಅಷ್ಟಿಷ್ಟವಾಗಿರಲೇ ತುಮಕೋಸ್ತಿರ ಅಕ್ಕಯ್ಯ ನೋಡಿ. ನೋಡಿ ತಕ್ಷಣವೇ ಇವಳ ರೂಪ ನೋಡಿದ ತಕ್ಷಣ ಕಣ್ಣು ಮುಚ್ಚೋದಾಯ್ತಕ್ಕಯ್ಯ ಮನಸ್ಸು ಮನಸ್ಸು ಮಹಾ
ವಶವಾಯ್ತಕ್ಕಯ್ಯ ನೋಡಿದ ತಕ್ಷಣ ಹೌದಕ್ಕಯ್ಯ ತಮ್ಮನೇ ಏನು ರೂಪೋಸ್ತಿ ಅಕ್ಕಯ್ಯ ಏನು ರೂಪ ಎಲ್ಲಿಂದ ತರ್ಬೇಕಯ್ಯ ತಮ್ಮನೇ ಅಕ್ಕಯ್ಯ ಆದರ ಅಕ್ಕಯ್ಯ ಮಾತನ್ನು ಕೇಳಲು ಆಸೆಯನ್ನು ಬಿಟ್ಟು ಅಕ್ಕಯ್ಯ ಸಂತೋಷದಿಂದ ಕೇಳು ಸಂತೋಷವಾಗಿ ಹೇಳು ನಿನಗೆ ಮುಚ್ಚಿ ಹಿಡಿದಿರೋದು ನನಗೆ ಮೂರ್ಖತನವನ್ನು ದಾಸರಿರೋದು ಆದ್ಯ ನಾಲ್ಕ ಲೋಕದಲ್ಲಿ ಸ್ತ್ರೀಯರ ಕಲಿವಿದ್ದು ಇವಳ ಉಗುರು ಬೋನಿಗೆ ಸರಿ ಹೋಗಲಾರರು ಅಕ್ಕಯ್ಯ ಇದಕ್ಕೊಂದು ನೀತಿ ಹೇಳೋದು ಚಿತ್ತಪಟ್ಟಿಗಳು ಹೇಳು ಅರ್ಷಕ ಜನ ಸಂಭಾಷಣೆಯತ್ತು ರಸಿಕ ಜನ ವರ್ತಕಲಹಂ ಲಂಬ ಕುಜಸ್ತ್ರ ಅಲಿಂಗನೆಯತ್ತು ನಿಮ್ಮ ಕುಜಸ್ತ್ರೀ ಬಾದು ಪ್ರಾಣಾಂತ ಅಕ್ಕಯ್ಯ ಇದರ ಶ್ಲೋಕವೇನೆಂದರೆ ಅದರ ಅರ್ಥವೇನು ಮೂರ್ಖ ಜನರ ಮಾತನಾಡಿದವು ದೇಶಕ್ಕೆ ತನ್ನ ಕೈಗೆ ಮೀರಿದ ಕುಜಗಳ ಸ್ತ್ರೀಯರ ಪಾದದಿಂದ ಒದಿಸುವುದು ದೇಶದ ಶಾಸ್ತ್ರ ಸಮ್ಮತಿರುವುದು ಏನಲ್ಲ ಅಕ್ಕಯ್ಯ ತಮ್ಮಯ್ಯ ಆದ ಕಾರಣ ಆದ ಕಾರಣ ಈ ಸ್ತ್ರೀಯರಿಗೆ ಈ ಸ್ತ್ರೀಯರಿಗೆ ಕುಂಭ ಕುಚ ದೈಂದು ನಿಮಗೆ ಅಷ್ಟೇ ಇವರ ಹುಟ್ಟ ಪೀತಾಂಬರ ಹುಡುಗಿ ಇವರ ತೊಟ್ಟಿರುವ ಕಂಚುಕದ ಸಂಚು ಸಾತ್ವದ ಸಾಮ್ರಾಜ್ಯಕ್ಕೆ ಇವಳು ನೋಡು ನನ್ನ ಮಗನ ನಿಂದಿಗೆ ಸಾಗುತ್ತದಂತೆ ಅಕ್ಕಯ್ಯ ಆದ ಕಾರಣ ಈ ಸ್ತ್ರೀಯನ್ನು ವಶ ಮಾಡಿಕೊಡ ಅಕ್ಕ ಇವರೇ ನನಗೆ ತಕ್ಕ ಅಕ್ಕಯ್ಯ ಅಕ್ಕ ಇವಳಿಗೆ ತಕ್ಕ ಅಂದ್ರೆ ಇದು ಯಾವ ಲೆಕ್ಕಾಚಾರ ಅಕ್ಕಯ್ಯ ತಮ್ಮಯ್ಯ ಆ ಸ್ತ್ರೀಯನ್ನು ನೋಡಿದ ತಕ್ಷಣವೇ ಏನಾಗೋದು ಅಕ್ಕಯ್ಯ ತಮ್ಮಯ್ಯ ಅಕ್ಕಯ್ಯ ಬೇಡ ಎತ್ತಕ್ಕೆ ಬೇಡದಯ್ಯ ಅಕ್ಕಯ್ಯ ಮಾತು ಕೇಳು ಚಿತ್ತ ಬಿಟ್ಟು ಹೇಳಕ್ಕಯ್ಯ ತಮ್ಮಯ್ಯ ಅಕ್ಕಯ್ಯ ಭುವನವೇನ ನನ್ನ ಸಮಯ ತಮ್ಮನೇ ಅಕ್ಕ ಸುಧಿಷ್ಠಾದೇವಿ ಈಕೆಯ ಪತಿಗಳ ಗಂಧರ್ವರಂತೆ ಈಕೆಯ ಮಾನಾಭಿಮಾನವನ್ನು ಈಕೆಯ ಪತಿಗಳ ಹರವರಂತೆ ಅಕ್ಕಯ್ಯ ಅಪ್ಪಯ್ಯ ನೀನು ಮಾತನಾಡುವ ಈ ವಿಚಾರ ಆಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು 1000 ಹೋಳು ಮಾಡಿ ಕೊಂದು ಬಿಡುವರು ಅವರು ಎಲ್ಲಿದ್ದರು ಅವರ ಸಂಬರಿಸಿ ಈ ದಿನ ವಶ ಮಾಡಿಕೊಂಡು
ಅಗ್ರಜೇ ನಿಮ್ಮ ಪಾದ ಅಂತಃಕರಣ ಒಂದರಲ್ಲಿ ಅಕ್ಕಯ್ಯ ಅಷ್ಟದಿಕ್ಪಾಲಕರನ್ನು ತಡೆಬದೆಂದು ಬ್ರಹ್ಮನೇನಾದರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಅಮ್ಮ ದಿಕ್ಪಾಲಕರನ್ನು ಸೆದೆಬಡದವೆಂದು ಬ್ರಹ್ಮ ಯಮ್ಮನ ಅಡ್ಡ ಬಂದರೆ ಅವನು ಚಿರಬಡವನ್ನು ಕಿತ್ತಿ ಶಾರದ ಮುತ್ತೈದೆಯರಿಗೆ ಮುತ್ತು ಬಿಡಿಸಿಬಿಡುವೆ. ಅಮ್ಮನೇ ಅಗ್ರಜೇ ಬ್ರಹ್ಮನನ್ನು ತಡೆಬದೆಂದು ಅಕ್ಕಯ್ಯ ಈತನ್ನ ಕೇಳ ಸುಡಗಾಡ ಕಾಯ ಪೂಜೆ ಬಡಕ ಬಡ ಚಂಗಮ್ಮ ತನ್ನ ವಾಹನವಾದ ನಂದಿಯೇ ಪುರುಷರನ್ನು ಬಿಡದೆ ಅಕ್ಕಯ್ಯ ಮಗನ ಹೋಗಿ ಅದೊಂದು ಸೊಗಸಿನ ಸುದ್ದಿಯನ್ನು ಕೇಳಿ ಜಾರ ಸೂರ ಕೃಷ್ಣ ನಮ್ಮ ಭ್ರಷ್ಟರು ತನ್ನ ಸುದರ್ಶನ ಚಕ್ರವನ್ನು ಬಿಡಿದು ಕಾಯಕ್ಕೆ ಬಂದರೆ ಸುದರ್ಶನ ಚಕ್ರನ ಬಿಡಿದು ಗೊಲ್ಲ ಕೃಷ್ಣನ ಚಕ್ರ ಮುರಿದು ಸತ್ತಿದ ಅಕ್ಕಯ್ಯ ಆ ನಾರಾಯಣನ ತಡೆಬದೆಂದು ಪಾರ್ವತಿನಾಥನಾದ ಪರಮಾತ್ಮನೇನಾದರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲ? ಅಕ್ಕಯ್ಯ ಇದನ್ನ ಕೇಳ ಸುಡಗಾಡ ಕಾಯ ಪೂಜೆ ಬಡಕ ಬಡ ಜಂಗಮ್ಮ ತನ್ನ ವಾಹನವಾದ ನಂದಿಯನೇರ ತ್ರಿಸಲನ್ನು ಬಿಡಿದು ವೀರ ಬೇಸದಿಂದ ಎಲ್ಲರ ಸಮರಕ್ಕೆ ಬಂದರೆ ಈತನ ಶ್ವಾಸಕೋಶವನ್ನು ಒಯ್ದು ತ್ರಿಸಲನ್ನು ಮುರಿದು ಅವನ ಕಾಲಕ್ಷನ ಕಿಳಿದು ದೇವತತ್ವನ ಆಳಗೊಯ್ದು ದೃಢ ತರವಾದ ಗುಡ್ಡಗಳನ್ನು ಸೇರಿಸಿ ರಜತಾರ್ಥ ಬೆಂಕಿ ಹಚ್ಚಿ ಕರಗಿಸಿ ಅಗ್ರಜೇ ಇಂದ್ರಾನಂದ್ರಿ 3 ಶಾಟಿ ಕಟ್ಟಿದವನಿಗೆ ಎಕ್ಕುಚದ ಬಡ ಹತ್ತರ ಹರೆದು ಕಾಂಚನದ ಗಿರಿಯಿಂದ ಮರಿವೀನಿಂದ ತಮ್ಮ ಕೀಟಗಳನ್ನು ಸಿಂಹದ ಮರಿಗೆ ಆ ಕಾಂದರ ಮೊಲದ ಮರಗಳನ್ನು ಶಾಟಿ ಕಟ್ಟಿದ್ರೆ ಅಕ್ಕಯ್ಯ ಅಮ್ಮನೇ ಏಕಾದರ ಮಾಡಿ ಕಾಮದ ರತ್ನವನ್ನು ವಶ ಮಾಡೋದು ಅಕ್ಕಯ್ಯ ಅಮ್ಮನೇ ಅಕ್ಕಯ್ಯ ಹೇಗಾದರೂ ಮಾಡಿ ವಶ ಮಾಡಿಕೊಡು ಅಕ್ಕ ಎಂದು ಕೇಳುವೆಯಾ? ಹೌದು ಅಕ್ಕಯ್ಯ ಅಮ್ಮನೇ ಹೆಣ್ಣಿನ ಸಲುವಾಗಿ ಎಂತೆಂಥವ್ರು ಏನಾದರೂ ಅಕ್ಕಯ್ಯ ನಿನಗೆ ತಿಳಿಯದೆ ಅಕ್ಕಯ್ಯ ನನಗಿನ ಮುಂಚೆ ನೀವು ಹುಟ್ಟಿ ನಿನಗೆ ತಿಳಿಯೋದು ನನಗೆ ಯಾಕೆ ತಿಳಿಯೋದು ಅಕ್ಕಯ್ಯ? ಮೊದಲು ನಾನು ಹುಟ್ಟಿರುವೆನು, ಹೌದಕ್ಕಯ್ಯ ನನಗೆ ತಿಳಿದಿರುವುದು, ಹೌದಕ್ಕಯ್ಯ ಅದಕ್ಕೆ ಹೇಳುವೆನು. ಹೇಳಕ್ಕಯ್ಯ ಆ ವಿಚಾರಕ್ಕೆ ಇವಳು ಆಸೆಯನ್ನು ಬಿಡಬೇಕು. ಅಕ್ಕಯ್ಯ ಎಷ್ಟು ಮಾತ್ರ ಬಿಡುದಲ್ಲ ಅಕ್ಕಯ್ಯ. ಸೀತೆಯನ್ನು ಬಯಸಿ ರಾವಣ ಏನಾದ? ಸೀತೆಯ ಬಯಸಿ ರಾವಣ ಏನಾಯ್ತದೆ ಹೇಳ್ತೀಯಲ್ಲ ಅಕ್ಕಯ್ಯ. ಅಮ್ಮನೇ ಅಕ್ಕಯ್ಯ ಹೇಳಲೇ ಹೇಳಕ್ಕಯ್ಯ. ದಶಕಂಠ ರಾವಣ ಸೋರ ಸೀತೆಯಿಂದ
ಅಕ್ಕಯ್ಯ ಏನಾದ ಹೌದಕ್ಕ ಏಯ್ ಸ್ಟೇಜ್ ಇದೆ ಬಾಯಲ್ಲಿ ಪ್ರಾಣ ಸ್ಟೇಜ್ ಇದೆ ನಡ್ರಿ ಬೈತ ಬರ್ರಿ ಬೈಲಕ್ಷ ಅನ್ಕೊಂಡ್ರೆ ಏನ್ ಅನ್ಕೊಂಡ್ರೆ ಹೆಣ್ಣನ್ನು ಬಯಸಿ ಭೂಪತ್ನಿಯಾದ ತಾರೆಯನ್ನು ಮೋಹಿಸಿ ಚಂದ್ರನು ಕುಂದಿಗೊಳಗಾದ ಅಕ್ಕ ಸುಧಿಷ್ಠಾದೇವಿ ಅದರಂತೆ ಇವರನ್ನ ಬಯಸಿ ಹಾಳಾಗಬೇಡ ಅನುಜಾತನೇ ಭೀಮಣಿ ವೃತ್ತ ಆಡಂಬರದ ವಚನವಾದರೆ ಬಂದ ಫಲವೇನು ನಾನೆಂದು ಬಗೆಯ ಹೇಳೊಂದು ಚಿತ್ತಪಟ್ಟೆ ಕೇಳು ಚೆನ್ನಾಗಿ ಹೇಳು ಹೆಣ್ಣು ಮಣ್ಣು ಒಂದು ಪಕ್ಕಕ್ಕೆ ಬಂದ ಫಲವನ್ನು ಕಣ್ಣಿಗೆ ಕೊಳ್ಳು ಬ್ರಹ್ಮದೇವರು ಹೌದೇ ಅಗ್ರಜೇ ಅದರಂತೆ ಇವಳನ್ನು ಬಯಸಿದೆಯಾ ವಿರಂಜಿಯಾದ ಬ್ರಹ್ಮನು ತನ್ನ ಮುಖಮಂಡಲದ ದಾರಿಕ ತಂದಿಟ್ಟುಗಳನ್ನು ಅಂದವರು ಯಾರು ಸಾಕ್ಷಾತ್ ಪರಮೇಶ್ವರನ ಗಂಗಿಯನ್ನು ಶಿರೋಭಾಗದಲ್ಲಿ ಧರಿಸಿಕೊಂಡನು ಹೌದೇನ ಅಕ್ಕಯ್ಯ ಭಕ್ತ ವತ್ಸನಾದ ಶ್ರೀಹರಿಯು ಲಕ್ಷ್ಮಣ ತಂದು ತನ್ನ ವಕ್ಷಸ್ಥಳದಲ್ಲಿ ಅವರ ದೇವತರು ಛ ಛ ಛ ಛ ತ್ರಿಮೂರ್ತಿಗಳ ಕೂಡಿ ಪರಿವಾರವಾಗ ನಮ್ಮ ತರ ಭಾರಿ ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಅಕ್ಕಯ್ಯ ಅಮ್ಮಯ್ಯ ಹಣೆ ಬರುವ ಮೀರದು ಯಾರನ್ನೂ ಸಾಧ್ಯವಿಲ್ಲ ನೀನು ಎಷ್ಟೇ ಆದರೂ ನಾನು ಕೇಳೋದಿಲ್ಲ ಆದ ಕಾರಣ ಈ ಚಂದ್ರವಧಿಯನ್ನು ಎಲ್ಲ ವಶ ಮಾಡಿಕೊಂಡು ಏಕರಾಜನಿಸುತ್ತೆ ನಾನು ಹೇಳೋದು ಒಂದೇ ವಿದ್ಯೆ ಅಮ್ಮನೇ ಅಕ್ಕಯ್ಯ ಅನುಜಯನ್ನಯ ಮಾತು ಕೇಳರಾದಯ ಅನುಜಯನ್ನಯ ಮಾತು ಕೇಳರಾದಯ ಎಲ್ಲವನ್ನದ ಸಾಮಾನ್ಯಕ್ಕೆ ಸೇರಿಸಲಾಗಯ ಅನುಜಯನ್ನಯ ಮಾತು ಕೇಳರಾದಯ ಆಗ ಮುಂಜಾನೆ ಹತ್ತು ಗೊತ್ತಾಗೈತಿ ಗೀತೆ ಸ್ವಲ್ಪ ಮಂಜಮ್ಮ ಮಂದಿ ಹೋದರೆಲ್ಲ ಬಂದ್ಬಿಟ್ರು ಮತ್ತೆ ತಮ್ಮ ಸಂಸ್ಥಾನದಲ್ಲಿ ಸಾವಿರಾರು ದಾಸಿಯರವರು ತಮ್ಮನೇ ವೃತ ಆಡಂಬರದ ವಚನವಾದರೆ ಬಂದ ಫಲವೇನು ಅಕ್ಕಯ್ಯ ಇವಳ ಆಸೆಯನ್ನು ಬಿಟ್ಟು ಹೋಗುವ ಭ್ರಷ್ಟ ಅಕ್ಕಯ್ಯ ವೃತ ಆಡಂಬರದ ವಚನವಾದರೆ ಬಂದ ಫಲವೇನು ಅಕ್ಕಯ್ಯ ಅಕ್ಕಯ್ಯ
ಮಹಾ ಸಂತೋಷವಾಯ್ತಕ್ಕಯ್ಯ. ಸಂತೋಷವಾಯಿತು. ಹೌದಕ್ಕಯ್ಯ. ಹಾಲು ಸಕ್ಕರೆ ಕೊಡದಂತಾಯಿತು. ಹುಟ್ಟು ಕುರುಡರಿಗೆ ಕಣ್ಣು ಬಂದಂತಾಯ್ತಕ್ಕಯ್ಯ. ಬಡವರ ಮನೆಗೆ ಭಾಗ್ಯ ದೊರಕದಂತಾಯ್ತಕ್ಕಯ್ಯ. ಮಕ್ಕಳಿಲ್ಲದವರಿಗೆ ಭಾಗ್ಯ ದೊರಕದಂತಾಯ್ತಕ್ಕಯ್ಯ. ಮಕ್ಕಳ ಸಂತಾನ ಕೊಡದಂತಾಯಿತು. ಹೌದಕ್ಕಯ್ಯ. ಸ್ವರ್ಗವೇ ಸ್ವರ್ಗವೇ 3 ಗಿಣ ಹೌದಕ್ಕಯ್ಯ. ಜೇನುತುಪ್ಪ ಸಹ ಹೌದಕ್ಕಯ್ಯ. ಅವಳನ್ನು ವಶ ಮಾಡಿ ಕೊಟ್ಟರೆ ವಶ ಮಾಡಿಕೊಟ್ಟರೆ ನಮ್ಮ ವಚನ ರಚನ ಕೇಳಿ, ನಿನ್ನ ವಚನ ರಚನ ಕೇಳಿ, ಇಂದಿಗೆ ನಾನೇ ಧನ್ಯ, ನಾನೇ ಪುನರ್ನ, ನಾನೇ ಪುಣ್ಯವಂತ. ಅಕ್ಕಯ್ಯ, ಮಾಡಿಕೊಟ್ಟರೆ ಮಾಡಿಕೊಟ್ಟರೆ ಮಾಡಿಕೊಡದೆ ಹೋದರೆ ನನ್ನ ಪ್ರಾಣ ತ್ಯಾಗ ಮಾಡ್ಕೊಳ್ಳಕ್ಕಯ್ಯ. ಅಗಜ ಹಣೆಬರಕ್ಕೆ ಹೊಡೆಯಾರು ಬ್ರಹ್ಮಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಇವರನ್ನು ವಶ ಮಾಡಿಬಿಡಬೇಕು. ಪ್ರಾಣ ಬಿಡಬೇಡ ಅನುಜ, ಅಕ್ಕಯ್ಯನ ಮಾತೇ ನಿಜ. ಅಕ್ಕಯ್ಯ, ಅಗ್ರಜೆ, ಮಾನ ಅಭಿಮಾನ ನಿನ್ನದು. ಈ ಪ್ರಾಣ ಉಳಿಸಲಕ್ಕೂ ಕೊಲ್ಲಲಕ್ಕೂ ಏನೇ ಕರ್ತವ್ಯ. ನಾನು ನಿನಗೆ ಹೆಚ್ಚಿಗೆ ಆದಲ್ಲ, ಏನಾದ ಪ್ರಯತ್ನ ಪೂರ್ವಕವಾಗಿ ಆಶತೆ ವಶ ಮಾಡಿದ್ರು ನಿನ್ನ ಭಾರ. ಅಕ್ಕಯ್ಯ, ಎಂದು ಕೇಳಿದೆಯಾ? ಅಕ್ಕಯ್ಯ, ಆಮೇಲೆ ಸುಕೃಷ್ಣಾದೇವಿ, ಅವಳನ್ನು ಯಾವ ಪ್ರಯತ್ನ ಪೂರ್ವಕವಾಗಿ ನಿನ್ನ ಜೊತೆಗೆ ಕಳಿಸಿಕೊಳ್ಳಲಿ ಗೊತ್ತೇ? ಹೌದಕ್ಕಯ್ಯ. ಅದು ಯಾವ ನೆಪವೆಂದು ಹೇಳಲಿ? ನಿನ್ನ ಹೌದು ಹೇಳಕ್ಕಯ್ಯ. ಸಂತೋಷ ಪಡದೆಯಾ? ಹೌದಕ್ಕಯ್ಯ, ಮಹಾ ಸಂತೋಷವಾಗುತ್ತಯ್ಯ. ಮಧು ತರುವ ನೆಪವನ್ನ ನಾನೇ ತಮ್ಮನೇ ಮಧುಕರವ ನೆಪವನ್ನು ಮಾಡಿ ಆ ಸ್ತ್ರೀಗಳನ್ನು ನಿನ್ನ ಗರಡಿ ಮನೆಗೆ ನಾನು ಕಳಿಸಿಕೊಡುವೆನು. ತಮ್ಮನೇ ಅಕ್ಕ
ಅಕ್ಕಯ್ಯ ಆ ಸ್ತ್ರೀಯರ ಬಂಧಾಕ್ಷರವೇ ಬಂಧನವನ್ನು ಮಾಡದೆ ಬಹು ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು. ಅಕ್ಕಯ್ಯ ಅಪ್ಪಯ್ಯ ಎನ್ನ ನುಡಿಯನ್ನು ಕೇಳು. ಚೆನ್ನಾಗಿ ಹೇಳು. ಅಕ್ಕರಿಂದ ಈ ಚಿಕ್ಕಪ್ಪರಿಯ ಲಾವಣ್ಯ ನೋಡಲು ಬಹು ಚಂದ. ಈ ಅಕ್ಕವನ್ನು ಬಂದ ನಾನು ಕೂಡಲೇಬೇಕೆಂದು ಅಹಂಕಾರನಿಗೆ ಮದವೇರದ ಕಾನೂನಿನ ಪರಿಹಾರ ತರಬೇಕು. ಅಕ್ಕಯ್ಯ ಇಲ್ಲವಾದ ನಾನು ಖಂಡಿತವಾಗಿ ಉಳಿಯಲಾರು ಜೀವದಿಂದ ಕೇಳಿ ಅಕ್ಕ ಸುಧಿಷ್ಣಾದೇವಿ ಅಮ್ಮನೇ ಶೀಘ್ರವಾಗಿ ನಾರೇ ಕಳಿಸು ಎನ್ನ ಪ್ರಾಣ ಉಳಿಸು. ಹಾ ಅಕ್ಕಯ್ಯ ಅಮ್ಮಯ್ಯ ಇವಳನ್ನು ಕಳಿಸಬೇಕು, ನಿನ್ನ ಪ್ರಾಣವನ್ನು ಉಳಿಸಬೇಕು. ಹೌದಕ್ಕಯ್ಯ ಹೇಗಾದ್ರೂ ಮಾಡಿ ಹೌದಕ್ಕಯ್ಯ ಹೇಗಾದರೂ ಮಾಡಿ. ಅಮ್ಮನೇ ಅಕ್ಕಯ್ಯ ಇವಳನ್ನು ಮಧು ತರುವ ನೆಪದಿಂದ ನಿನ್ನ ಗಂಡೆ ಮನೆಗೆ ನಾನು ಕಳಿಸಿಕೊಡಬೇಕು. ಅಮ್ಮನೇ ಹೇಳಕ್ಕಯ್ಯ ಹೋಗುವಿಯಾ? ಹೇಳಕ್ಕಯ್ಯ ಅವಳನ್ನು ಕಳಿಸಿಕೊಡಲೇ? ಕಳಿಸ್ಕೊಡಕ್ಕಯ್ಯ. ರೇವಣ ಸುಂದಯ್ಯ ಇವರು ಕೀಚಕನ ಪಾತ್ರ ಮಾಡಿದ್ದು ರಕ್ತದಲ್ಲಿ ಬೆಳ್ಳಿ ಕೈಗಳಿಗವನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ. ಅಮ್ಮನೇ ಹಳೆ ಕೋಟೆ ಅಡ್ಲಿಗೆ ವೀರೇಶ್ವರು ಕೀಚಕನ ಪಾತ್ರ ಮಾಡಿದ್ದು ಒಂದು ಬೆಳ್ಳಿ ಕೈಗಳಿಗವನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ. ಈ ಮೇಷದ ಚರಣವನ್ನು ಸ್ಮರಿಸುತ್ತಾ ನಿನ್ನ ಅರಮಂದಿರಕ್ಕೆ ತೆರಳುವಂತರಾಗು. ಬೇಗನೆ ಆ ಸ್ತ್ರೀಯನ್ನು ಕಳಿಸುವೆನು. ಸಮಯವಿಲ್ಲ, ಗೊತ್ತಾಯಿತು. ರಥ ಸಿದ್ಧವಾಗಿದೆ. ಹೋಗಿ ಬರುವಂತರಾಗು. ಮಾತಾಡಿದ ಅಕ್ಕಯ್ಯ ತಡೆ ಖರ್ಚಿಗಳು ಕೊಂಬಣ್ಣ ಒಂದು ಬೆಳ್ಳಿ ಕೈಗಳಿಗವನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ. ನಿನ್ನ ಹಾಕರಿಗೆ ಪ್ರತಿ ಉತ್ತರ ಉಂಟೆ. ಎಲ್ಲಿಗಪ್ಪ ದಯಪಾಲಿಸು ನನ್ನ ಬೇಗವನ್ನು. ಬೇಗ ಹೋಗಿ ಬರುವಂತರಾಗು. ಎಲ್ಲ ಸಾರದೆ ಹೋಗದೆ ನಮ್ಮ ಮಕ್ಕಳ ಶೈಲಿ ಅಂದ್ರೆ ನನ್ನ ಅರಮನೆ ಕಳಿಸ್ಕೊಳ್ಳುವಂತೆ ಇನ್ನೇನು ಗಡ್ಡಿ ಬಿದ್ದೆಲ್ಲ ಬರೇ ಆದ ಕಾರಣ ಪುಷ್ಪ ಬಾಂಧವ ಬರೋಣ ರಜೆ ಮೂಡಿಸು ಶೈಲಿಯ ಮಾರ್ಸೋಣ ಅಂತಾನೆ ಕರೆಸು. ಆ ಸಸಿಗಳಿಗೆ ಮಿಶ್ರ ತಟ್ಟದಂತ ಅಂತರ ಮಾಚು ಚಂದನನ್ನು ಕಟ್ಟಿಸು. ಚಿತ್ರ ವಿಚಿತ್ರವಾದ ಕನ್ನಡವನ್ನು ಕಟ್ಟಿ ಸಿದ್ಧಪಡಿಸು. ನಡಿ ಸಾರದೆ ಅತಿ ಜಾಗ್ರತೆ.